ರೇಖಾ ಶ್ರೀನಿವಾಸ್ ಅವರು ದುರ್ಗಾ ಫೌಂಡೇಶನ್ ಕಡೆಯಿಂದ ಈ ಫಂಕ್ಷನ್ನ ಮಾಡ್ತಿದ್ದಾರೆ. ಕಾಮನ್ ಆಗಿ ಎಲ್ಲೂ ಈ ಥರ ಮಾಡಲ್ಲ, ಬಟ್ ಈ ಥರ ಮಾಡಿದ್ದು ತುಂಬ ಖುಷಿ ಆಯಿತು. ಸ್ಯಾರಿ ಎಲ್ಲ ಕೊಟ್ಟು ಎಲ್ಲ ಹೆಣ್ಮಕ್ಳಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಫ್ಯಾಮಿಲಿ ಅನ್ನೋ ಫೀಲಿಂಗ್ ಬಂತು. ಗೌರ್ಮೆಂಟ್ ಮೇಲೆ ಇನ್ನೊಂದು ಸ್ವಲ್ಪ ಖುಷಿ ಆಯಿತು. ಆ್ಯಕ್ಚುಲಿ ಗೌರ್ಮೆಂಟ್ ಕಡೆಯಿಂದ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ. ಶ್ರೀಮಂತ ಕಾಮನ್ ಆಗಿ ಮಾಡಲ್ಲ, ಸೊ ಇದು ಮನೇಲಿ ಪ್ರೊಫೆಷನಲಾಗಿ ಮಾಡೋದು. ಬಟ್ ಇಲ್ಲಿ ಇದನ್ನು ಅಫಿಷಿಯಲ್ ಆಗಿ ಮಾಡಿದ್ದು ತುಂಬ ಖುಷಿ ಆಯಿತು. ಹೌದು, ಇದೇ ಫಸ್ಟ್ ಟೈಮ್ ಗೌರ್ಮೆಂಟಿಂದ ಶ್ರೀಮಂತ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಬಟ್ ಇದು ಆರ್ಗನೈಸ್ ಮಾಡಿದ್ದು ತುಂಬ ಖುಷಿ ಆಯಿತು. ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಫಸ್ಟ್ ಟೈಮ್ ಈ ಥರ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ದು. ಫ್ಯಾಮಿಲಿಲಿ ಯಾವಾಗಲೂ ಮಾಡ್ತಾಯಿದ್ರು. ಶ್ರೀಮಂತಕ್ಕೆ ಮಾಮೂಲಿ ಗೌರ್ಮೆಂಟಿಂದನೂ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಈ ಥರ ಮಾಡ್ತಿರೋದ್ರಿಂದ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಮನೇಲಿ ಕೆಲವ್ರಿಗೆ ಮಾಡೋದಿಲ್ಲ, ಸೊ ಖುಷಿ ಆಯಿತು. 7 months ರನ್ನಿಂಗ್. ಅಷ್ಟೊಂದು ಡ್ರೀಮ್ಸ್ ಎಲ್ಲ ಇಟ್ಕೊಂಡಿಲ್ಲ, ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡ್ಕೋಬಾರ್ದು ಅಂತ. ಬಟ್ ಹೆಲ್ದಿಯಾಗಿರಬೇಕು ಅನ್ನೋದು ಒಂದು. ರೇಖಾ ಶ್ರೀನಿವಾಸ್ ಅವರು ದುರ್ಗಾ ಫೌಂಡೇಶನ್ ಕಡೆಯಿಂದ ಈ ಫಂಕ್ಷನ್ನ ಮಾಡ್ತಿದ್ದಾರೆ. ಕಾಮನ್ ಆಗಿ ಎಲ್ಲೂ ಈ ಥರ ಮಾಡಲ್ಲ, ಬಟ್ ಈ ಥರ ಮಾಡಿದ್ದು ತುಂಬ ಖುಷಿ ಆಯಿತು. ಸ್ಯಾರಿ ಎಲ್ಲ ಕೊಟ್ಟು ಎಲ್ಲ ಹೆಣ್ಮಕ್ಳಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಫ್ಯಾಮಿಲಿ ಅನ್ನೋ ಫೀಲಿಂಗ್ ಬಂತು. ಗೌರ್ಮೆಂಟ್ ಮೇಲೆ ಇನ್ನೊಂದು ಸ್ವಲ್ಪ ಖುಷಿ ಆಯಿತು.